ಮುಂದಾಗಿದ್ದಾರೆ ಬಿಜೆಪಿ ಅವರು ಸದನದಲ್ಲಿ ತೊಂದರೆ ಕೊಟ್ಟರು. ಈಗ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಇವತ್ತು ಬಿಜೆಪಿ ಅವರು ಈ ವಿಷಯನ ರಾಜಕೀಯವಾಗಿ ಬಳಸ್ಕೊಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೈತಿಕತೆ ಇದ್ರೆ, ನೈತಿಕ ಹಕ್ಕಿದ್ರೆ, ಅವ್ರು ಕೇಳ್ತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅವ್ರಿಗೇನಾದ್ರು ನಂಬಿಕೆ ಇದ್ರೆ ಮೊದಲು ಬಿಹಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ, ಅವರವರ ಸಚಿವ ಸಂಪುಟಗಳಲ್ಲಿ ಯಾರ್ಯಾರ ಮೇಲೆ ಕೇಸ್ಗಳವ್ರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ. ನನಗೆ ಗೊತ್ತಿದ್ದ ಅಂಕಿಅಂಶಗಳ ಪ್ರಕಾರವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತ ರಾಜ್ಯ ಸರ್ಕಾರಗಳ ಲೆಕ್ಕಾಚಾರ ತಗೊಂಡ್ರೆ ಸುಮಾರು 137ಕ್ಕೂ ಹೆಚ್ಚು ಅವರ ಸಚಿವರುಗಳೇನಿದ್ದಾರೆ ಈ ರೀತಿಯಾದಂತಹ ಪ್ರಕರಣಗಳು ಅವ್ರ ವಿರುದ್ಧವಾಗಿ ದಾಖಲಾಗಿವೆ. ಅವರೆಲ್ಲರ ಕೈಯಲ್ಲಿ ಕೂಡ ಮೊದಲು ಅವ್ರು ರಾಜೀನಾಮೆ ಕೊಡ್ಲಿ. ನೀವು ನಿಮ್ಮ ತಟ್ಟೆಯಲ್ಲಿ ಯಜ್ಞ ಇಟ್ಕೊಂಡು ಇವತ್ತು ಊರಿಗೆಲ್ಲ ಕೂಡ ಉಪಚಾರ ಮಾಡಕ್ ಬರ್ತಾ ಇದೀರಾ. ಆದ್ರಿಂದ ಫಸ್ಟ್ ನಿಮ್ಮನ್ನ ನೀವು ಸ್ವಚ್ಛ ಮಾಡ್ಕೊಳ್ಳಿ, ಆಮೇಲೆ ವಿಶ್ವಕ್ಕೆಲ್ಲ ನೀವು ಬೇಕಾದ್ರೆ ಏನ್ ಸಂದೇಶ ಸಾರ್ತಿರೋ ಆ ಸಂದೇಶ ಸಾರ್ತೀರೋ. ಬಳ್ಳಾರಿ ಪಾದಯಾತ್ರೆ ಮಾಡ್ತೀನಿ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಸಚಿವ ಸಂಪುಟದಲ್ಲಿ ಯಾವುದೇ ಕ್ರಮ ಆಗ್ಲಿಲ್ಲ ಅಂದ್ರೆ ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ. ಸಚಿವ ಸಂಪುಟನ ಮಾಡೋಂಥದ್ದು, ಸಚಿವ ಸಂಪುಟನ ನಿರ್ಧಾರ ಮಾಡುವಂಥದ್ದು ಸರ್ಕಾರದ ಮುಖ್ಯಮಂತ್ರಿಗಳ ಅವರ ಒಂದು ಹಕ್ಕು. ವಿರೋಧ ಪಕ್ಷಗಳು ಹೇಳಿದಂಥ ಆಧಾರದ ಮೇಲೆ ಸಚಿವ ಸಂಪುಟಗಳು ತಯಾರಾಗೋದಿಲ್ಲ, ಅಥವಾ ವಿರೋಧ ಪಕ್ಷಗಳ ಒತ್ತಡಗಳ ಮೇಲೂ ಕೂಡ ಸಚಿವ ಸಂಪುಟಗಳು ತಯಾರಾಗೋದಿಲ್ಲ. ಅದಕ್ಕೇನಾದ್ರೂ ಕೂಡ ಉತ್ತರ ಕೊಡಬೇಕಂದ್ರೆ ರಾಜ್ಯದ ಜನರು ಉತ್ತರ ಕೊಡಬೇಕು, ರಾಜ್ಯದ ಜನ ಆದೇಶ ಮಾಡಬೇಕು. ಅದರಿಂದ ಇದೆಲ್ಲ ಸುಮ್ಮನೆ ರಾಜಕೀಯ ಮಾಡ್ತಿದ್ ಬಿಟ್ರೆ ಬೇರೆ ಯಾವ್ದು ಅರ್ಥ ಇಲ್ಲ ಇದರಲ್ಲಿ. ಇವತ್ತು ನಾವು ಪದೇ ಪದೇ ಹೇಳ್ತಾ ಇದೀವಿ, ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಹೇಳ್ತಕ್ಕಂಥ ಮಾತು ಒಂದಿದೆ. ಸದನ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ವಿಷಯಗಳನ್ನ ಚರ್ಚೆ ಮಾಡೋಂಥ ಒಂದು ವೇದಿಕೆ. ಜನರ ಸಮಯ, ತೆರಿಗೆ ಕಟ್ಟಂತ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿಗಳ ಹಣನ ಇವತ್ತು ನಾವು ಖರ್ಚು ಮಾಡಿ ಈ ಸದನಗಳನ್ನ ನಾವು ನಡೆಸ್ಕೊಳ್ತಾ ಬರ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಸದನ ನಡೆಯೋಕ್ಕೆ ಬಿಡದಿದ್ದಂಥ ವಿರೋಧ ಪಕ್ಷದ ಇವತ್ತು ನಡೆ ಏನಿದೆ ನಿಜವಾಗ್ಲೂ ಕೂಡ ಖಂಡನೀಯವಾದಂಥ ನಡೆ. ನಾವು ಅವ್ರಿಗೆ ಪದೇ ಪದೇ ಹೇಳ್ತಾ ಇದೀವಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಚರ್ಚೆಯಿಂದ ನಾವೇನು ಹಿಂದೆ ಹೋಗ್ತಾ ಇಲ್ಲ, ಚರ್ಚೆ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಎಳೆಯ ಕೂತು ಗಂಟೆಗಟ್ಟಲೆ ಇದನ್ನ ಚರ್ಚೆ ಮಾಡೋಣ, ಏನು ಸರಿಯಾಗಿದೆ ಏನು ತಪ್ಪಿಲ್ಲ ಅಂತೇಳಿ. ಆದರೆ ಈ ರೀತಿಯಲ್ಲಿ ನೋಟಿಸ್ ಕೊಡದೆ ಏನೂ ಮಾಡದೆ ಸದನನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋಂಥದ್ದು. ಹೊರಗಡೆ ನೀವೇನಾದ್ರೂ ವೇದಿಕೆಗಳು ಹಾಕಿ, ಏನಾದ್ರೂ ಪ್ರತಿಭಟನೆ ಮಾಡಿ, ನೀವೆಷ್ಟಾದ್ರೂ ಬೈರಿ, ನಮ್ಮನ್ನ ರೆಡಿಗಿದ್ವಿ. ಆದರೆ ಸದನದೊಳಗಡೆ ಸಾರ್ವಜನಿಕರ ವಿಷಯನ ಚರ್ಚೆ ಮಾಡೋಣ. ಇವತ್ತು ಬರದ ಪರಿಸ್ಥಿತಿ ಇದೆ ರಾಜ್ಯಾದ್ಯಂತ. ಬರದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಕಾವೇರಿ ವಿಷಯನ ಚರ್ಚೆ ಮಾಡಬೇಕಾಗಿದೆ, ಮೇಕೆದಾಟು, ಮಾದಾಯಿ, ಕೃಷ್ಣ, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ರೈತರ ಪರಿಸ್ಥಿತಿಗಳ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ಆಳವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಈ ಎಲ್ಲ ಬಿಕ್ಕಟ್ಟುಗಳ ಮಧ್ಯೆ ನೀವು ಯಾವುದನ್ನೂ ಚರ್ಚೆ ಮಾಡಕ್ ಬಿಡದೆ ಬರೀ ರಾಜಕೀಯಕ್ಕೋಸ್ಕರ ವಿಧಾನಸೌಧನ ಬಳಸ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥ ಬೆಳವಣಿಗೆ. ಇವತ್ತು